ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದಾರೆ ರಾಜ್ಯದ ಸಚಿವರು ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವರಿಂದ ಭೇಟಿಯಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ರಾಜ್ಯದ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಮಹದೇವಪ್ಪ ಅವರು ಭೇಟಿಯಾಗಿದ್ದಾರೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನ ಹಾಲಿ ಬೆಳವಣಿಗೆಯ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಸಂಪುಟ ಪುನರ್ರಚನೆ ನಾಯಕತ್ವ ಗೊಂದಲದ ಬಗ್ಗೆ ಚರ್ಚೆಗಳಾಗಿರಬಹುದು. ಸರ್ಕಾರಕ್ಕೆ 3 ವರ್ಷ ತುಂಬುತ್ತಾ ಇದೆ. ಹಿರಿಯರಿಗೆ ಅವಕಾಶವನ್ನು ನೀಡಿ, ನಿಗಮ ಮಂಡಳಿಯಲ್ಲಿ ಪಕ್ಷಕ್ಕಾಗಿ ದುಡಿದವರಿಗೆ ಅವಕಾಶವನ್ನು ಕೊಡಿ. ಹೀಗೆ ಮುಂದುವರೆದರೆ ಮುಂದೆ ಅಧಿಕಾರಕ್ಕೆ ಬರಲು ಕಷ್ಟವಾಗುತ್ತೆ. ಖರ್ಗೆ ಜೊತೆಯಲ್ಲಿ ವಿಸ್ತೃತವಾದಂಥ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ರಾಜ್ಯದ ಸಚಿವರು. ಮಹದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಒಂದಷ್ಟು ಶಾಸಕರು ಈಗಷ್ಟೇ ಹೋಗಿ ಬಂದಿದ್ರು, ನಮಗೂ ಕೂಡ ಸಚಿವ ಸ್ಥಾನವನ್ನು ನೀಡಿ ಅಂತೇಳಿ. ಅದಾದಂತಹ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು, ಹೀಗೆ ಒಬ್ಬೊಬ್ಬರೇ ರಾಜ್ಯದ ನಾಯಕರಿಗೆ ಎಲ್ಲರೂ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬೇಕು ಅಂಥೇಳಿ ತಮ್ಮ ಅಳಲ್ಗಳು ಇರುತ್ತವಲ್ಲ, ತಮ್ಮ ಪೊಸಿಷನ್ ಇನ್ನೂ ಕೂಡ ಬಡ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಕಾರಣಗಳಿಗೋಸ್ಕರ, ಅಥವಾ ಇಲ್ಲಿ ಏನು ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಅವ್ರಿಗೆ ತಿಳಿಸ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ, ಸೊ ಇಲ್ಲಾಗುವಂತಹ ಗೊಂದಲಗಳನ್ನು ಪರಿಹಾರ ಮಾಡಿ ಅನ್ನುವಂತಹ ವಿಚಾರಗಳು, ಭಾಳಷ್ಟು ವಿಚಾರಗಳು ರಾಜ್ಯದಲ್ಲಾಗುವಂತಹ ಭಾಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೂಡ ನೀಡ್ತಾ ಬರ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗ ಸಚಿವರಿಬ್ಬರು ಭೇಟಿ ಆಗಿರುವಂತಹ ಉದ್ದೇಶ ಏನು ಮಾತುಕತೆಯನ್ನು ನಡೆಸಿರಬಹುದು ಇವರು? ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳಿಗೆ ಬ್ರೇಕ್ ಹಾಕಿಸ್ತಾರಾ? ಹಾಗಿದ್ರೆ ಸಚಿವರು ಏನಿದೆ ಮಾಹಿತಿ? ವೆರಿ ಗುಡ್ ಮಾರ್ನಿಂಗ್ ಕುಸುಮಾ. ಸಾಕಷ್ಟು ಮಹತ್ವ ಮತ್ತು ಕುತೂಹಲ ಮೂಡಿಸಿರುವಂತಹ ರಾಜ್ಯದ ಇಬ್ಬರು ಪ್ರಮುಖ ಸಚಿವರು, ಒಂದು ಕಡೆ ದಲಿತ ನಾಯಕರಲ್ಲಿ ಪ್ರಮುಖ ಮುಂಚೂಣಿಯಲ್ಲಿರುವಂತಹ ಮಹದೇವಪ್ಪ ಇರ್ಬೋದು, ಮತ್ತೊಂದು ಕಡೆಗೆ ಸತೀಶ್ ಜಾರಕಿಹೊಳಿ, ಇಬ್ಬರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸುಮಾರು 40 ನಿಮಿಷಗಳ ಕಾಲ ಮಾತುಕತೆಗಳನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ನಿನ್ನೆ ರಾತ್ರಿ ಭೇಟಿಯಾಗಿರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿಯ ನಿವಾಸದಲ್ಲಿ. ಸಹಜವಾಗಿ ರಾಜ್ಯದಲ್ಲಿ ನಾಯಕತ್ವ ಗೊಂದಲದ ಬಗ್ಗೆ ಕಳೆದ 6-7 ತಿಂಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಅಂತಿಮ ನಿಲುವನ್ನ ಇದುವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಕಾರ್ಯಕರ್ತರಲ್ಲಿ ಹಾಗೂ ಬಹುತೇಕ ಶಾಸಕರುಗಳಲ್ಲಿ, ಬಹುತೇಕ ಇನ್ನು ಉಳಿದಂತ ಸಚಿವರುಗಳಲ್ಲಿ ಸಾಕಷ್ಟು ಗೊಂದಲಗಳಿದೆ. ಯಾಕೆಂತ ಹೇಳಿದ್ರೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಚುನಾವಣೆ ಹೋಗುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರದ ಬಹುತೇಕ ಯೋಜನೆಗಳು ಇನ್ನೂ ಕೂಡ ಕುಂಠಿತವಾಗಿದೆ, ಅದು ಜನರಿಗೆ ರೀಚ್ ಆಗೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಅಥವಾ ನಾಯಕತ್ವ ಮುಂದುವರಿಸಬೇಕೋ ಅಥವಾ ಬದಲಾವಣೆಯನ್ನ ಮಾಡ್ತಾರೆ ಏನು ಅನ್ನೋ ಒಂದು ಸ್ಪಷ್ಟ ನಿಲುವನ್ನ ತಾವು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾತುಕತೆಗಳನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಅದರ ಜೊತೆಗೆ ಕಳೆದ 1 ತಿಂಗಳಿಂದಲೂ ಕೂಡ ದೆಹಲಿಗೆ ಟೂರ್ ಅನ್ನ ಮಾಡ್ತಿರುವಂತಹ ಶಾಸಕರುಗಳಿದ್ದಾರೆ, ಜೊತೆಗೆ 2-3 ಬಾರಿ ಆಯ್ಕೆಯಾದಂತಹ ಶಾಸಕರು, ಹಿರಿಯ ಶಾಸಕರಿದ್ದಾರೆ, ಕಾರ್ಯಕರ್ತರು, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳನ್ನ ಭೇಟಿಯಾಗುವಂತದ್ದು, ಸಚಿವ ಸಂಪುಟ ಪುನರ್ರಚನೆ, ಜೊತೆಗೆ ನಿಗಮ ಮಂಡಳಿಗಳಲ್ಲಿ ನಮಗೂ ಕೂಡ ಸ್ಥಾನವನ್ನ ಕಲ್ಪಿಸಿಕೊಡಿ, ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದ್ರೆ ಕೇವಲ ಶಾಸಕರುಗಳ ಪಾತ್ರ ಮಾತ್ರವಲ್ಲ, ಕಾರ್ಯಕರ್ತಗಳ ಪಾತ್ರ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು ಅನ್ನುವಂತ ಒಂದು ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ರು. ಈಗ ಮತ್ತಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಸಚಿವರುಗಳು ಕೂಡ ಅದಕ್ಕೆ ಪುಷ್ಟಿ ನೀಡುವಂತೆ ಮಾತುಕತೆಗಳನ್ನ ಹೈಕಮಾಂಡ್ ಮಟ್ಟದಲ್ಲಿ ನಡೆಸಿರೋದ್ರಿಂದ ಬಹುತೇಕ ಇನ್ನೊಂದು 15ರಿಂದ 20 ದಿನಗಳ ಒಳಗಾಗಿ ರಾಜ್ಯದಲ್ಲಿ ಉದ್ಭವಿಸಿರುವಂತಹ ಈ ಒಂದು ಕಳೆದ 6-7 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ, ಮತ್ತೊಂದು ಕಡೆಗೆ ಗೊಂದಲದ ಗೂಡಾಗಿರುವಂತಹ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ, ಪುನರ್ರಚನೆ ಆಗುತ್ತಾ, ಇದೆಲ್ಲದಕ್ಕೂ ಕೂಡ ಅಂತಿಮ ಒಂದು ಸ್ವರೂಪವನ್ನ ಹೈಕಮಾಂಡ್ ಅತಿ ಶೀಘ್ರದಲ್ಲಿ ಕೊಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಕೂಡ ಕಾಂಗ್ರೆಸ್ನ ಕೇಂದ್ರದ ಹಿರಿಯ ನಾಯಕರುಗಳನ್ನ, ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ, ಹೀಗೆ ಹಲವು ಕೇಂದ್ರದ ನಾಯಕರುಗಳನ್ನ ಭೇಟಿಯಾಗುವಂತ ಸಾಧ್ಯತೆಗಳನ್ನ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಇಬ್ಬರಿಂದಲೂ ಕೂಡ ನಿರೀಕ್ಷೆ ಮಾಡಬೇಕಾಗುತ್ತೆ. ಕುಸುಮಾ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.